ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ನೋಡಬಹುದು ನೀವು. ಇದು ಮಣ್ಣಿಂದ ಮಾಡ್ತಾ ಇರುವಂತ ರೊಟ್ಟಿ. ಇದನ್ನ ತಿಂತಾರಂತೆ ಕೆಲವಷ್ಟು ದೇಶಗಳಲ್ಲಿ. ನನಗೂ ಗೊತ್ತಿರಲಿಲ್ಲ. ನೋಡಿ, ಇಲ್ಲಿ ತಿಂತಾ ಇರೋದನ್ನ ನೋಡ್ತಾ ಇದ್ದೀನಿ. ಮಣ್ಣು ತಿಂದು ಜನ ಬದುಕ್ತಾರೆ ಅಂತ ನಾನು ಕಾಲಜ್ಞಾನದಲ್ಲಿ ಡಿಸ್ಕಸ್ ಮಾಡುವಾಗ ಓದಿದ್ದೆ. ಬಟ್ ಆದ್ರೆ ಈ ದೇಶದಲ್ಲಿ ನೋಡ್ಬೋದು, ಸಣ್ಣ ಸಣ್ಣ ಮಕ್ಕಳಿಂದ ಇದನ್ನ ಮಣ್ಣಿನ ರೀತಿ ಇರೋ ಬೇರೆ ಏನಾದ್ರು ವಸ್ತುನೋ ನಿಜವಾಗ್ಲೂ ಗೊತ್ತಿಲ್ಲ ನಮ್ಗೆ. ಬಟ್ ಇಲ್ಲಿ ಮೇಲ್ಗಡೆ ಕೆಳಗಡೆ ಎಲ್ಲ ತೋರಿಸ್ತಾ ಇರೋದು ಇದು ಮಣ್ಣನ್ನ ತೆಗೆದು ಆ ಮಣ್ಣಲ್ಲಿ ಇರುವಂತ ಸತ್ವದಲ್ಲಿ ಏನೋ ಒಂದು ರೊಟ್ಟಿ ತರ ಮಾಡಿದ್ದಾರೆ. ಅದನ್ನ ಬಿಸಿಲಲ್ಲಿ ಒಣಗಿಸಿ ಮಾರ್ತಾ ಇದ್ದಾರೆ. ಅದನ್ನ ತಿಂದು ಜನ ಬದುಕ್ತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಅಂತ ಕಾಲಜ್ಞಾನದಲ್ಲಿ ತಿಳಿಸಿದ್ರು. ಈಗ ನೋಡ್ತಾ ಇದೀವಿ ಕಣ್ಮುಂದೆ. ಆಫ್ರಿಕಾ ಸರೌಂಡಿಂಗ್ ದೇಶ ಇರ್ಬೋದು, ಎಲ್ಲರೂ ಕೂಡ ಈ ಮಣ್ಣನ್ನು ತಿಂತಾ ಇದ್ದಾರೆ. ನಮ್ಮ ದೇಶದಲ್ಲೂ ಅಸ್ಸಾಂ ಸರೌಂಡಿಂಗ್ ಅಲ್ಲಿ ಕೆಲವಷ್ಟು ಜನ ಮಣ್ಣನ್ನ ತಿಂದು ಬದುಕ್ತಾ ಇದ್ರು. ಅವ್ರು ಯಾರು ಅಂದ್ರೆ ಕಾಡಲ್ಲಿ ಬದುಕುವಂತ ಆದಿವಾಸಿಗಳು. ಅವ್ರು ಏನು ಅಂದ್ರೆ ಬೆಳಗಿನ ಹಿಬ್ಬನಿನಲ್ಲಿ ಮಣ್ಣಿನ ಗುಳ್ಳೆಗಳು ಬರುತ್ತೆ, ಅದರಲ್ಲಿ ಕೆಲವಷ್ಟು ಎಂಜೈಮ್ಸ್ ಇರ್ತವೆ, ಎನರ್ಜಿ ಇರುತ್ತೆ ಅಂತ ಆ ಮಣ್ಣನ್ನ ತಿಂತಾ ಇದ್ರು. ಇವರು ಕೂಡ ಈ ಮಣ್ಣು ನೋಡಿದ್ರೆ ಮಡಕೆ ಮಾಡೋ ಮಣ್ಣಿದ್ದಂಗಿದೆ. ಆ ಮಣ್ಣನ್ನ ಬಂದು ರೊಟ್ಟಿಗಳ ರೀತಿ ಮಾಡಿ ಬಿಸಿಲಲ್ಲಿ ಒಣಗಿಸಿ ಮತ್ತೆ ನೀರಲ್ಲಿ ನೆನೆಸಿ ತಿಂತಾ ಇದ್ದಾರೆ. ಇದು ಯಾವ ರೀತಿ ಮಣ್ಣು ಗೊತ್ತಿಲ್ಲ. ಜನ ಮಣ್ಣು ತಿನ್ನೋ ಲೆವೆಲ್ಗೆ ಇಳಿದ್ಬಿಟ್ರು ಅಂದ್ರೆ ಇನ್ನ ಭೂಮಿ ಕತೆ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಯೋಚನೆ ಮಾಡಿ. ಕಾಲಜ್ಞಾನದಲ್ಲಿ ಹೇಳಿದ ಮಾತು ಈಗ ಕಣ್ಮುಂದೆ ನಡೀತಾ ಇದೆ. ಕಾಲಜ್ಞಾನ ನಮ್ಮದೇ ಇದ್ದವ್ರಿಗೆ ಇದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಆದ್ರೂ ಜನ ಮಣ್ಣು ತಿಂದು ಬದುಕ್ತಾ ಇದ್ದಾರೆ ಅಂದ್ರೆ ಆಹಾರದ ಬೆಲೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಆಹಾರನ ವೇಸ್ಟ್ ಮಾಡ್ಬಿಡಿ, ಅನ್ನನ ವೇಸ್ಟ್ ಮಾಡ್ಬಿಡಿ ಅಂತ ಹೇಳೋದು. ದೊಡ್ಡವರು ಶ್ರೀಮಂತರು ಹೋಟ್ಲಲ್ಲಿ ತಿನ್ನುವಾಗ ಒಂದು ಸ್ಪೂನ್ ಟೇಸ್ಟ್ಗೆ ಅಂತ ತಿಂದು ತಟ್ಟೆ ತುಂಬಾ ವೇಸ್ಟ್ ಮಾಡ್ತೀವಲ್ಲ, ಅಂಥವ್ರಿಗೆ ಇದ್ರ ಬೆಲೆ ಗೊತ್ತಿರಲ್ಲ. ಇದನ್ನಾದ್ರೂ ನೋಡಿ ಇನ್ ಮುಂದೆ ವೇಸ್ಟ್ ಮಾಡೋದನ್ನ ಕಡಿಮೆ ಮಾಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅನ್ನದ ಬೆಲೆ ಗೊತ್ತಿದ್ದವ್ರಿಗೆ ಅನ್ನನ ದಾನ ಮಾಡಿ. ಕೆಲವಷ್ಟು ಜನ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ನಾನು ದೊಡ್ಡಬಳ್ಳಾಪುರಕ್ಕೆ ಹೋದಾಗೆಲ್ಲ ಒಬ್ರು ಮೀಟ್ ಮಾಡ್ಬೇಕು ಅನ್ಕೊಳ್ತೀನಿ, ಟೈಮ್ ಸಿಕ್ಕಿಲ್ಲ, ಅವರು ಕೈಗೆ ಸಿಗ್ತಾ ಇಲ್ಲ. ಅವ್ರು ಏನಂದ್ರೆ ತಮ್ಮ ಸುತ್ತಮುತ್ತ ಇರುವಂತ ಹೋಟೆಲ್ಗಳಲ್ಲಿ ಉಳಿದಿರುವಂತ ಊಟನ ಕಲೆಕ್ಟ್ ಮಾಡ್ಕೊಂಡೋಗಿ ಸುತ್ತಮುತ್ತ ಇರುವಂತ ಆಶ್ರಮಗಳಿಗೆ, ಅನಾಥ ಆಶ್ರಮಗಳ ಜೊತೆ ಇನ್ನು ವೃದ್ಧಾಶ್ರಮಗಳಿಗೆ ಕೂಡ ಕೊಡ್ತಾ ಇದ್ದಾರೆ. ಬೆಳಗ್ಗೆನೆ ಏನ್ ಮಾಡ್ತಾರೆ, ಬರೋ ಹೋಟೆಲ್ಗಳಿಗೆಲ್ಲ ಹೇಳಿರ್ತಾರೆ ಎಷ್ಟು ಊಟ ಉಳಿಯುತ್ತೆ ತಿಳಿಸಿ ಅಂತ. ಮಧ್ಯಾಹ್ನಕ್ಕೆ ಆ ಊಟನೆಲ್ಲ ಕಲೆಕ್ಟ್ ಮಾಡಿ ತಗೊಂಡೋಗಿ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಗುರುದೇವ್ ಸರ್ ಅವರು ಗೊತ್ತಿರುವಂತ ಒಬ್ಬ ವ್ಯಕ್ತಿ ಸುಮಾರು 5 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. 1400 ದಿನ ಹತ್ತತ್ರ ಆಗಿರಬೇಕು. ಅವ್ರು ಏನ್ ಮಾಡ್ತಾರೆ, ಒಂದು ಚೌಟ್ರಿನಲ್ಲಿ ಕೆಲಸ ಮಾಡಿಕೊಂಡು ಈ ಕೆಲಸನ ಮಾಡ್ತಾ ಇದ್ದಾರೆ. ಧರ್ಮ ಕಾರ್ಯ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅನ್ನದಾನ, ಅನ್ನ ಪರಬ್ರಹ್ಮ ಸ್ವರೂಪಂ ಅಂತಾರಲ್ಲ, ಅದೇ ರೀತಿ ಇವ್ರು ಏನ್ ಮಾಡ್ತಾರೆ, ಎಲ್ಲಾ ಹೋಟೆಲ್ಗಳಲ್ಲಿ ಉಳಿದಿರೋ ಊಟನ ಕಲೆಕ್ಟ್ ಮಾಡ್ಕೊಂಡೋಗಿ ವೃದ್ಧಾಶ್ರಮದಲ್ಲಿ ಹಂಚ್ತಾ ಇದ್ದಾರೆ. ಎಲ್ಲೂ ಕೂಡ ಅನ್ನನ ವೇಸ್ಟ್ ಮಾಡ್ತಾ ಇಲ್ಲ. ನೀವು ಕೂಡ ಈ ಕೆಲಸ ಮಾಡಬಹುದು. ಹೋಟೆಲ್ಗಳಲ್ಲಿ ಬೆಳಗ್ಗೆ ಮಾಡಿದ್ದನ್ನ ಮಧ್ಯಾಹ್ನ ಬಳಸೋದಿಲ್ಲ, ಮಧ್ಯಾಹ್ನ ಮಾಡಿದ್ದನ್ನ ರಾತ್ರಿ ಬಳಸೋದಿಲ್ಲ. ಕೆಲವಷ್ಟು ಜನ ರಾತ್ರಿ ಮಾಡಿದ್ದನ್ನ ತಿನ್ನುವಂತ ಜನ ಕೂಡ ಇದ್ದಾರೆ. ಆದಷ್ಟು ವೇಸ್ಟ್ ಮಾಡೋದಕ್ಕಿಂತ ಅಂತ ವಸ್ತುಗಳನ್ನ ದಾನ ಮಾಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀವಿ. ಕಾರಣ ಅದರಿಂದ ಒಂದ್ 4 ಜನಕ್ಕೆ ಹೊಟ್ಟೆ ತುಂಬುತ್ತೆ. ಇನ್ನ ಬೇಕರಿಗಳಲ್ಲಿ ಕೂಡ ಈ ವಿಷಯಗಳು ನಡೆಯುತ್ತೆ. ಎಷ್ಟೋ ಬೇಕರಿಗಳಲ್ಲಿ ಒಂದು ದಿನ ಮಾಡಿದ್ದನ್ನ ನೆಕ್ಸ್ಟ್ ಡೇಗೆ ಬಿಸಾಕ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಬಿಸಾಕೋದಕ್ಕಿಂತ ಅದ್ರ ಫುಡ್ ಕ್ವಾಲಿಟಿ ಇನ್ನ ಏನು ಆಗಿಲ್ಲ ಅಂದ್ರೆ ದಯವಿಟ್ಟು ಅಂತ ಫುಡ್ನ ನಿಯರ್ ಬೈ ಯಾವ್ದಾದ್ರು ಹೊಟ್ಟೆ ಹಸಿದವರು ಕೊಡೋದ್ರಿಂದ ಟೆಸ್ಟ್ ಮಾಡಿಸಿ ಕೊಡಿ. ಎಂತಕ್ಕೆ ಅಂದ್ರೆ ಅದರಲ್ಲಿಂದ ಏನಾದರೂ ಎಫೆಕ್ಟ್ ಆಗ್ಬೋದು. ಬಟ್ ಆದಷ್ಟು ಟೆಸ್ಟ್ ಮಾಡಿಸ್ಕೊಡೋದ್ರಿಂದ ಅವ್ರಿಗೆ ಒಂದೊತ್ತು ಊಟದ ವ್ಯವಸ್ಥೆ ಆಗುತ್ತೆ. ಆದಷ್ಟು ಇಂಥ ಕೆಲಸ ಮಾಡಿ ಹಸಿದವರಿಗೆ ಅನ್ನೋದು ಬೆಲೆ ಗೊತ್ತಾಗುತ್ತೆ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇದೇ ರೀತಿ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.